ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಯತ್ನಾಳ್ ಮುಂದಿನ ನಡೆ ಏನು, ಹೈಕಮಾಂಡ್ ಏನು ಆಕ್ಷನ್ ತಗೊಳುತ್ತೆ ಅನ್ನೋ ಚರ್ಚೆಗಳಾಗ್ತಿರೋ ಹೊತ್ತಲ್ಲೇ ಯತ್ನಾಳ್ ಅತಿ ದೊಡ್ಡ ಹೆಜ್ಜೆಯೊಂದನ್ನ ಇಟ್ಟಿದ್ದಾರೆ. ನಿರ್ಣಾಯಕ ತಿರುವನ್ನ ಪಡೆದುಕೊಳ್ತಾ ಇದೆ. ವಿಜಯೇಂದ್ರ ವಿರುದ್ಧ ಈಗ ಸಿಡಿದೆದ್ದಿರುವಂತಹ ರೆಬಲ್ ಬಣದಿಂದ ಬಿಗ್ ಸ್ಟೆಪ್ ಅಂತಾನೆ ಹೇಳಬಹುದು. ಇದು ಅಸಲಿಗೆ ಯತ್ನಾಳ್ ಮುಂದಿನ ತೀರ್ಮಾನ ಏನು, ಹಾಗಾದ್ರೆ ಮುಂದಿನ ಲೆಕ್ಕಾಚಾರ ಏನು ಹಾಗಾದ್ರೆ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಹೈಕಮಾಂಡ್ಗೂ ಕೂಡ ಕ್ಲಾರಿಟಿ ತಗೊಳ್ಳುವಂತಹ ಹೆಜ್ಜೆಯನ್ನ ಯತ್ನಾಳ್ ಇಟ್ಟಿದ್ದಾರೆ. ನಾಳೆ ಇವತ್ತೊಂದು ಮೀಟಿಂಗ್ ಅನ್ನ ಮಾಡಿದ್ರು, ಲಿಂಗಾಯತ ನಾಯಕರ ಮೀಟಿಂಗು. ಬಹಳಷ್ಟು ದಿನಗಳಿಂದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಮುಗಿಬೀಳ್ತಿದ್ದ ಯತ್ನಾಳ್ ವಿಜಯೇಂದ್ರ ಕ್ಯಾಂಪಲ್ಲಿ ಅಥವಾ ಈಗ ಯಡಿಯೂರಪ್ಪನವರ ಬೆನ್ನಿಗೂ ಯಾವ ಲಿಂಗಾಯತರು ಉಳ್ಕೊಂಡಿಲ್ಲ ಅನ್ನುವಂಥ ವಾಗ್ದಾಳಿ ನಡೆಸ್ಕೊಂಡು ಬರ್ತಾ ಇದ್ರು. ಅದನ್ನೇ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಇವತ್ತು ಯಾರೂ ಕೂಡ ಯಡಿಯೂರಪ್ಪನವರು ಮುಖ ನೋಡಿ ಓಟ್ ಹಾಕೋರಿಲ್ಲ ಮತ್ತು ಲಿಂಗಾಯತರಲ್ಲಿ ಅತ್ಯಂತ ಪ್ರಬಲವಾಗಿರುವಂತಹ ಕೋಟಿ ಸಂಖ್ಯೆಯಲ್ಲಿರುವಂತಹ ಪಂಚಮಸಾಲಿ ಬಲ ಸಂಪೂರ್ಣ ನನ್ನ ಬೆನ್ನಿಗಿದೆ ಅನ್ನೋದನ್ನು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ ಅವರು ಬಹಳಷ್ಟು ದಿನಗಳಿಂದ. ಈಗ ಆ ಹೆಜ್ಜೆಯನ್ನೇ ಇಟ್ಟುಬಿಟ್ಟಿದ್ದಾರೆ. ಅಂದರೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವ ಅಂದ್ರೆ ಅದು ನನ್ನ ನಾಯಕತ್ವ ಅನ್ನುವಂತಹ ಘೋಷಣೆಯನ್ನ ಮೊಳಗಿಸಿರೋದು ಲಿಂಗಾಯತ ಮುಖಂಡರ ಸಭೆಯನ್ನ ಕರೆಯೋ ಮೂಲಕ. ಅವ್ರು ಹೇಳ್ಕೊಳ್ತಿರೋ ಪ್ರಕಾರ ಓವರ್ ಆಲ್ ಎಲ್ಲ ಜಿಲ್ಲೆಗಳಿಂದ 3-4 ಪ್ರಮುಖ ಲಿಂಗಾಯತ ನಾಯಕರನ್ನ ಸೇರಿಸಿ ಮೀಟಿಂಗ್ ಮಾಡಿರೋದು ಅಂತ. ಸೊ ಈ ಸಭೆಯಲ್ಲಿ ಏನು ಸುತ್ತಿ ಬಳಸಿಲ್ಲ, ನೇರ ವಿಜಯೇಂದ್ರ ಬದಲಾವಣೆ ಆಗಬೇಕು, ಲಿಂಗಾಯತ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಗೆಲ್ಲಬೇಕಂದ್ರೆ ಅದು ವಿಜಯೇಂದ್ರ ಇಂದ ಸಾಧ್ಯವಿಲ್ಲ. ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಹಠಾವೋ ಅನ್ನುವಂಥ ಘೋಷಣೆಯನ್ನ ಮೊಳಗಿಸಲಾಗಿದೆ. ಮನೆ ಮನೆಗೂ ತಲುಪಿ ಬಿಜೆಪಿ ಇಂತಹ ಕೆಲಸವನ್ನ, ಅಂದ್ರೆ ಅವ್ರು ಹೇಳ್ತಿರೋದು ನಾವು ಇಂತಹ ಕೆಲಸವನ್ನು ಮಾಡಬೇಕಾಗಿದೆ. ಕುಟುಂಬ ರಾಜಕಾರಣ ವಿರೋಧಿಸ್ಕೊಂಡು ಬಂದಿದೆ ಬಿಜೆಪಿ, ಆದ್ರೆ ಈಗ ವಿಜಯೇಂದ್ರಗ ಮಣೆ ಹಾಕಿರೋದು, ವಿಜಯೇಂದ್ರ ನಾಯಕತ್ವ ವಿಫಲವಾಗಿದೆ, ಎಲ್ಲದರಲ್ಲೂ ಅಸಮರ್ಥರು ಅಂತ ಸಾಬೀತಾಗಿದೆ ಅನ್ನುವ ಘೋಷಣೆಯನ್ನ ರೆಬಲ್ ಟೀಮ್ ಅಂದ್ರೆ ಈ ರೆಬಲ್ ಟೀಮ್ ಜೊತೆಗೆ ಮೀಟಿಂಗ್ ಸೇರಿದಂತಹ ಲಿಂಗಾಯತ ಮುಖಂಡರು ಕೆಲವರೆಲ್ಲ ಮಾತಾಡಿರೋದು ಮೀಡಿಯಾ ಮುಂದೆ. ಹಾಗಾಗಿ ಯತ್ನಾಳ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು, ಇಲ್ಲ ಸೋಮಣ್ಣವ್ರನ್ನ ಮಾಡಲಿ, ಇಲ್ಲ ಬೊಮ್ಮಾಯಿಯವ್ರನ್ನ ಮಾಡಲಿ, ಲಿಂಗಾಯತ ಸಮುದಾಯದ ಬೇರೆ ಯಾರನ್ನೇ ಮಾಡಲಿ ನಾವು ಒಪ್ಕೊಳ್ತೀವಿ, ಯಾಕಂದ್ರೆ ಅವರೆಲ್ಲ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಗುಣ ಇರುವಂಥ ನಾಯಕರು, ವಿಜಯೇಂದ್ರ ಮುಂದುವರಿಸೋಕೆ ಮಾತ್ರ ಸಾಧ್ಯವೇ ಇಲ್ಲ ಅನ್ನುವಂಥ ಘೋಷಣೆಯನ್ನ ಮೊಳಗಿಸಿದ್ದಾರೆ ಈ ಮೀಟಿಂಗ್ ಅಲ್ಲಿ. ಅದೇ ರೀತಿ ವಿಜಯೇಂದ್ರ ಬಣದವರು ಇದಕ್ಕೆ ಸೆಡ್ ಹೊಡೆದು ಅಲ್ಲಿ ಯಾರು ದೊಡ್ಡ ಲಿಂಗಾಯತ ನಾಯಕರು ಬಂದಿದ್ದಾರೆ, ಯಾರೋ 3-4 ಜನರನ್ನು ಕೂರಿಸ್ಕೊಂಡು ಬಾಯ್ ಬಡ್ಕೊಂಡ್ರೆ ಆಗ ಹೋಗುತ್ತಾ, ಎಲ್ಲವನ್ನ ಗಮನಿಸ್ತಿದೆ ಹೈಕಮಾಂಡ್. ಸಮಾವೇಶ ಕೂಡ ಯಡಿಯೂರಪ್ಪನವರ ಹುಟ್ಟದ ಹಬ್ಬದ ಸಮಾವೇಶ ಜೋರಾಗಿ ಮಾಡೋದಕ್ಕೆ ಪ್ರಯತ್ನ ಆಗ್ತಿತ್ತು. ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನೋ ಸುದ್ದಿ ಬರ್ತಿದೆಯಲ್ಲ, ಹೈಕಮಾಂಡ್ ಬ್ರೇಕ್ ಹಾಕಿದ್ದಲ್ಲ, ಯಡಿಯೂರಪ್ಪನವ್ರು ಬೇಡ ಅಂದಿದ್ದಾರೆ, ಅದಕ್ಕೆ ನಾವು ಸುಮ್ಮನಿದ್ದೀವಿ, ವಿಜಯೇಂದ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೆಲ್ಲ ಕುಡುಗಿದ್ದಾರೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ವಿಜಯೇಂದ್ರ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿರೋರು. ಸೊ ಈಗ ಯತ್ನಾಳ್ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಲಿಂಗಾಯತ ಬಲ ಪ್ರದರ್ಶನಕ್ಕೆ ನಿಂತೇ ಬಿಟ್ಟಿದ್ದಾರೆ. ಅಂದ್ರೆ ಯಡಿಯೂರಪ್ಪನವ್ರಿಗೆ ಸೆಟ್ ಹೊಡೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಮೊದಲೇ ಪ್ಲಾನ್ ಆಗಿತ್ತು ದಾವಣಗೆರೆ ಶಿವಮೊಗ್ಗದಲ್ಲೇ ಸಮಾವೇಶ ಮಾಡೋದಕ್ಕೆ, ಬಟ್ ಹೈಕಮಾಂಡ್ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಲಿಲ್ಲ. ಈಗ ಹೈಕಮಾಂಡ್ ಕೇಳಿದ್ರೆ ತಾನೇ ಅವ್ರ ಅವಕಾಶ ಇದೆಯಾ ಇಲ್ವಾ ಅಂತ ಹೇಳೋದು. ನಮ್ಮ ಪಾಡಿಗೆ ನಾವು ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ನಿಂತಿದ್ದಾರೆ. ಹೈಕಮಾಂಡ್ಗೆ ಸೆಡ್ ಹೊಡೆಯೋ ಮೂಲಕ ಅದರ ಅರ್ಥ ಏನು, ನೀವು ಉಚ್ಚಾಟಿಸಿ ಅಥವಾ ಕ್ರಮ ಕೈಗೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಯತ್ನಾಳ್ ಈಗ ತನಗೇನು ಬೇಕೋ ಅದನ್ನ ಮಾಡ್ತಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಅದನ್ನ ಕುಮಾರ್ ಬಂಗಾರಪ್ಪ ಅವರು ಮೊನ್ನೆ ಓಪನ್ ಆಗಿ ಹೇಳಿದ್ರು. ಸೊ ಯತ್ನಾಳ್ ನಿರ್ಧಾರ ಮಾಡಿದ್ದಾಗಿದೆ. ಇನ್ನು ಹೈಕಮಾಂಡ್ ಏನೇ ಲಕ್ಷ್ಮಣ್ ರೇಖೆ ಹಾಕ್ಲಿ, ಬೇಲಿ ಹಾಕ್ಲಿ, ನಾವು ಬಿಜೆಪಿಯ ಒಳಗಡೆ ತಗ್ಗಿ ಬಗ್ಗಿ ನಡ್ಕೊಂಡು ಹೋದ್ರೆ ಏನೂ ಸಿಗಲ್ಲ, ನಮ್ಮನ್ನು ಯಾರು ಕೇರ್ ಮಾಡಲ್ಲ. ಹಾಗಾಗಿ ಹೊರ ನಡೆಯೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಮಾತಲ್ಲೂ ನಡೆಯಲ್ಲೂ ಹೊರ ನಡೆದು ಯಡಿಯೂರಪ್ಪನವರಂತೆಯೇ ಶಕ್ತಿ ಪ್ರದರ್ಶನ ಮಾಡೋದು. ಏನು ಮಾಡಿದ್ರು ಯಡಿಯೂರಪ್ಪನವರು, ಹೊರಗಡೆ ಹೋದ್ರು, KJP ಕಟ್ಟಿದ್ರು. KJP ಎಷ್ಟು ಗೆಲ್ತು ಅನ್ನೋದಕ್ಕಿಂತ BJP ಎಷ್ಟು ಸೋಲ್ತು ಅನ್ನೋದು ಇಂಪಾರ್ಟೆಂಟ್ ಆಯಿತು. ಯಡಿಯೂರಪ್ಪನವರ ಶಕ್ತಿ ಏನು ಅಂತ BJPಗೆ ಅರ್ಥ ಆಯಿತು. ಮೋದಿ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗ್ತಾ ಇದ್ದ ಹಾಗೆ ಅವರನ್ನು ಕರ್ಕೊಂಡು ಬರೋದಕ್ಕೆ ಮೊದಲ ಹೆಜ್ಜೆಯನ್ನಿಟ್ರು. ಅವ್ರನ್ನ ಕರ್ಕೊಂಡು ಬರಲೇಬೇಕು ಅಂತ ಪಟ್ಟು ಹಿಡಿದು ಕರ್ಕೊಂಡು ಬಂದಿದ್ದೆ ನರೇಂದ್ರ ಮೋದಿ ಅವರು ವಾಪಸ್ ಯಡಿಯೂರಪ್ಪನವ್ರನ್ನ. ಸೊ ಈಗ ಯತ್ನಾಳ್ ಹೋಗಿ ಏನೋ ಸೀಟ್ಸ್ ಗೆದ್ದು ಬಿಡ್ತಾರ, ಅದಲ್ಲ. ಅವ್ರಿಗೂ ಗೊತ್ತದು, ಎಲ್ರಿಗೂ ಗೊತ್ತು, ಯತ್ನಾಳ್ ಸ್ವಂತ ಬಲದ ಮೇಲೆ ಏನೋ ಮಾಡ್ಬಿಡಕ್ಕಾಗಲ್ಲ. ಯಡಿಯೂರಪ್ಪನವರು ಮಾಡೋಕ್ಕಾಗಿಲ್ಲ, ಸಿದ್ದರಾಮಯ್ಯನವರು ಕೂಡ ಅಂಥ ಚಾನ್ಸ್ ತಗೊಳ್ಳಿಲ್ಲ. ಅವರು ಪಕ್ಷನೇ ಕಟ್ಟಬಹುದಿತ್ತಲ್ವ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದರೆ ಆ ಬಲ ಅನುಕೂಲನೇ ಬೇರೆ ಅನ್ನೋದು ಎಲ್ಲ ದೊಡ್ಡ ನಾಯಕರಿಗೂ ಗೊತ್ತು. ದೊಡ್ಡ ನಾಯಕರಿಗೆ ಏನೂ ಮಾಡೋದಕ್ಕಾಗಲಿಲ್ಲ ಪಕ್ಷ ಕಟ್ಟಿ. ಅಂಥದ್ರಲ್ಲಿ ಯತ್ನಾಳ್ ಆ ಕನಸನ್ನು ಕಾಣುತ್ತಿಲ್ಲ. ಆದರೆ ನಾನು ಡೆಂಟ್ ಮಾಡಬಲ್ಲೆ,
ಹೊರಗಡೆ ನಡೆದ್ರೆ ಲಿಂಗಾಯತ ಆಧಾರದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಬಲವನ್ನು ಹೆಚ್ಚಿಸಿಕೊಂಡಿರುವಂಥ ಪಕ್ಷ ಬಿಜೆಪಿ. ಲಿಂಗಾಯತ ಮತ ಬ್ಯಾಂಕ್ ಕೈ ಕೊಟ್ಟು ಬಿಟ್ರೆ ಬಿಜೆಪಿಗೆ ಅರ್ಗಿಸ್ಕೊಳ್ಳಾರ್ದ ಆಘಾತ ಆಗುತ್ತೆ. ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಅದು ಹೈಕಮಾಂಡ್ಗೆ ಬಿಸಿ ತಟ್ಟಿಸೋದಕ್ಕೆ ಶುರು ಮಾಡುತ್ತೆ. ವಿಜಯೇಂದ್ರ ಇದ್ರೂ ಕೂಡ ಪಂಚಮಸಾಲಿ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿದ್ದೀವಿ ನಾವು ಅಂತ ಅವ್ರು ಹೇಳೋದು. ಅಷ್ಟು ದೊಡ್ಡ ಬಲವನ್ನು ನೆಗ್ಲೆಕ್ಟ್ ಮಾಡಬಲ್ರ? ಹಾಗಾದರೆ ಈಗ ಯತ್ನಾಳ್ ಜೊತೆ ಒಂದಿಷ್ಟು ಟೀಮು ಸೇರ್ಕೊಂಡಿದೆಯಲ್ವಾ. ಮೊನ್ನೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಯಡಿಯೂರಪ್ಪನವರೇ ಖುದ್ದು ಕಾಲ್ ಮಾಡಿ ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ನಿಮಗೆ ದೊಡ್ಡ ಸ್ಥಾನಮಾನ ಅಂತ ಹೇಳಿದ್ರು ನಮಗೆ ಬೇಕಾಗೇ ಇಲ್ಲ, ನಾವು ಯತ್ನಾಳ್ ಜೊತೆಗೆ ಇರ್ತೀವಿ ಅಂತ ಸೆಡ್ ಹೊಡೆದ್ರಂತೆ. ಸೊ ಒಂದು ಟೀಮ್ ಕಟ್ಕೊಂಡಿದ್ದಾರಲ್ಲ ಈಗ. ಈ ಎಲ್ಲ ಸಮುದಾಯದ ಬಲ ನನ್ನ ಜೊತೆಗಿದೆ, ಪಂಚಮಸಾಲಿ ಬಲವನ್ನು ನಿರ್ಲಕ್ಷಿಸಿ ನೀವು ಚುನಾವಣೆಯಲ್ಲಿ ಗೆಲ್ತಿರೋ ಅನ್ನೋ ರೀತಿಯಲ್ಲಿ ಬಿಜೆಪಿಗೆ ಸೆಡ್ ಹೊಡೆದು ಆಮೇಲೆ ಮತ್ತೆ ವಾಪಸ್ ಬರಬಹುದು. ಅನಿವಾರ್ಯವಾಗಿ ಹೈಕಮಾಂಡ್ ಯತ್ನಾಳ್ ಬರಲಿ ಅಂತಾರೆ. ಯತ್ನಾಳ್ ಬಂದರೆ ಸುಮ್ಮನೆ ಬರಲ್ಲ, ಡಿಮ್ಯಾಂಡ್ಗಳ ಜೊತೆಗೆ ಬರ್ತಾರೆ. ಯತ್ನಾಳ್ಗೆ ಒಂದು ಒಳ್ಳೆಯ ಅವಕಾಶ ಆಗ ಓಪನ್ ಆಗುತ್ತೆ ಅನ್ನುವಂಥ ಕ್ಲಿಯರ್ ಪಿಕ್ಚರ್ ಸಿಗ್ತಿದೆ. ಯತ್ನಾಳ್ ಅವರ ಬ್ಲೂ ಪ್ರಿಂಟ್ ಏನು, ಮುಂದಿನ ನಡೆ ಏನು, ಯಡಿಯೂರಪ್ಪನವರ ಸ್ಟೈಲಲ್ಲೇ ಯಾವ ರೀತಿ ಆಪರೇಷನ್ಗೆ ಇಳಿದಿದ್ದಾರೆ ಈಗ ಯತ್ನಾಳ್ ಅನ್ನೋದು. ಸೊ ಈಗ ತನ್ನ ದಾರಿಯನ್ನು ಹಿಡದೇ ಬಿಟ್ಟಿದ್ದಾರೆ. ಲಿಂಗಾಯತ ನಾಯಕತ್ವ ಪ್ರದರ್ಶನಕ್ಕೆ ಯತ್ನಾಳ್ ಅಂದರೆ ಅರ್ಥ ಮುಂದೆ ಹೈಕಮಾಂಡ್ ಕ್ರಮ ತಗೊಳ್ಳಿ ಅಂತಾನೆ ಅವ್ರು ಹೆಜ್ಜೆ ಇಟ್ಟಿದ್ದಾರೆ. ಸೊ ಎನಿ ಟೈಮ್ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮ ಜರುಗಿಸಬಹುದು. ಅದರಿಂದ ಯತ್ನಾಳ್ ಬಣ ಇನ್ನಷ್ಟು ಖುಷಿಯೂ ಆಗಬಹುದು. ಇವತ್ತು ನಮ್ಮ ಪಕ್ಷವನ್ನೇ ಬೆಳೆಸಲಿಕ್ಕೆ ವೀರಶೈವ ಲಿಂಗಾಯತರ ಮತ ಕ್ರೋಢೀಕರಣ ಮಾಡಲಿಕ್ಕೆ ಯಾವ ರೀತಿಯ ನಾಯಕತ್ವ ಬೇಕು ಅನ್ನೋಂಥ ಚರ್ಚೆಗೆ ನಾವು ಇವತ್ತು ಕೂಡಿದ್ವಿ. ಚರ್ಚೆ ಮಾಡೋದು ಏನು, ಯಾರಿಗೇನು ಅಂಜಿಕಿಲ್ಲ, ಭಯ ಇಲ್ಲ, ಯಾರಿಗೇನು ಆಗೋದೂ ಇಲ್ಲ. ದಯವಿಟ್ಟು ತಾವೆಲ್ಲರೂ ತಮ್ಮ ಸಲಹೆ ಸೂಚನೆ ಕೊಟ್ಟು ಅಲ್ಲಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ನಾವು ನಿರೀಕ್ಷಿತವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಲ್ಲೂ ದಾವಣಗೆರೆಯನ್ನು ಸೇರಿ ಅದ್ರ ಜಿಲ್ಲಾ ಮಟ್ಟದ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲರ ಅಭಿಪ್ರಾಯ ಇಷ್ಟೇನೆ. ಈಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಮತ್ತು ಬರೀ ಅವರ ಹಿಂಬಾಲಕರನ್ನ ಇಟ್ಕೊಂಡು ಅವರಿಂದ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡಿಸ್ತಾ ಪಕ್ಷ ಸಂಘಟನೆಯನ್ನು ಬಿಟ್ಟು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಡೀ ರಾಜ್ಯದ ಜನತೆ ಕರೀತಾ ಇದೆ ಅಂತ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಅಧ್ಯಕ್ಷರು ಯಾರು ಬೇಕಾದ್ರೂ ಆಗಲಿ, ಲಿಂಗಾಯತರಂತ ಬಂದಂತ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ವಿ ಸೋಮಣ್ಣ ಅವರಿದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ವಿಜಯೇಂದ್ರ ವಿಚಾರದಲ್ಲಿ ಬಂದ್ರೆ ಈಗ ಸದ್ಯದಲ್ಲಿ ವಿಜಯೇಂದ್ರ ಧಿಕ್ಕರಿಸಿ ಒಂದೇ ವರ್ಷಕ್ಕೆ ಕೆಳಗಿಳಿಸೋದು ಹೆಂಗೆ? ಎಲ್ಲೂ ಬಿಜೆಪಿ ಆ ರೀತಿ ಪ್ರಯೋಗಗಳನ್ನು ಮಾಡಿಲ್ಲ. 1 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಒಂದೇ ವರ್ಷಕ್ಕೆಲ್ಲ ಸಾಬೀತು ಮಾಡೋಕ್ಕಾಗಲ್ವ? ಇನ್ನೊಂದೆರಡು ವರ್ಷ ಅವಕಾಶ ಕೊಡೋಣ ಅಂತ ಕಾದು ನೋಡೋ ತಂತ್ರ ಅನಿವಾರ್ಯವಾಗಿದೆ. ಈಗ ಯಡಿಯೂರಪ್ಪನವ್ರು ಇನ್ನೂ ಆಕ್ಟಿವ್ ಆಗಿ ಓಡಾಡಬಲ್ಲರು. ಎಲೆಕ್ಷನ್ ಅಂತ ಬಂದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವ್ರು ಬೇಕು. ಆದರೆ ಇನ್ನೆಷ್ಟು ವರ್ಷ ಯಡಿಯೂರಪ್ಪನವರು ಓಡಾಡಿ ಗಟ್ಟುಮುಟ್ಟಾಗಿರ್ತಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ತನಕ ಆದರೂ ವಿಜಯೇಂದ್ರಗೆ ಮಣೆ ಹಾಕಲೇಬೇಕಾಗತ್ತೆ ಅನ್ನೋ ಲೆಕ್ಕಾಚಾರವೋ ಅಥವಾ ವಿಜಯೇಂದ್ರ ಸಾಬೀತು ಮಾಡೋದಕ್ಕೆ ಇನ್ನೊಂದು ಚಾನ್ಸ್ ಕೊಡೋಣ, ಅಷ್ಟು ಬೇಗ ಯಾಕೆ ನಿರ್ಧಾರ ಮಾಡಬೇಕು ಅನ್ನುವಂಥ ಆಲೋಚನೆಯೋ ಗೊತ್ತಿಲ್ಲ. ಸದ್ಯ ವಿಜಯೇಂದ್ರ ಬದಲಿಸೋ ಯೋಚನೆಯಲ್ಲಿಲ್ಲ ಹೈಕಮಾಂಡ್. ಹಾಗಾಗಿ ಈಗ ಆಪ್ಷನ್ ಉಳ್ಕೊಂಡಿರೋದು ಯತ್ನಾಳ್ ವಿರುದ್ಧ ಕ್ರಮವಷ್ಟೇ. ಸೊ ರಾಜ್ಯ ಬಿಜೆಪಿಯಲ್ಲಿ ಅತಿ ದೊಡ್ಡ ಬೆಳವಣಿಗೆಯೊಂದು, ಹೊಸ ಪರ್ವವೊಂದು ಶುರುವಾಗುವಂಥ ಸುಳಿವು ಈಗ ಸ್ಪಷ್ಟವಾಗಿ ಸಿಗ್ತಾ ಇದೆ. ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.